ಎಲ್ರಿಗೂ ನಮಸ್ಕಾರ. ಇಂದು ನಾನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋನ ಮಾಡಲಿಕ್ಕಿದ್ದೇನೆ. ಆರಂಭಿಕ ಹಂತದಲ್ಲಿ ಮಕ್ಕಳಿಗೆ ನಾವು ಹೇಗೆ ಸುಲಭವಾಗಿ ಇಂಗ್ಲಿಷನ್ನು ಬೋಧನೆ ಮಾಡಬಹುದು. ಈಗ 1ನೇ ತರಗತಿ ಮುಗಿಯುವುದರೊಳಗೆ ಮಕ್ಕಳು ಓದಲಿಕ್ಕೆ ಸ್ಪಷ್ಟವಾಗಿ ಕಲಿಬೇಕು. ಹಾಗೆ ಈಗ LKG UKG ಇರ್ಬೋದು ಅಥವಾ 1ನೇ ತರಗತಿಗೆ ಬಂದಾಗ ಮಗು ABCDಯ ಕಲ್ಪನೆ ಇಲ್ಲದೇನೆ ಕೂಡ ಬರ್ತದೆ. ನಮ್ಮ ಶಾಲೆ ಕೂಡ ಆ ರೀತಿಯ ಮಕ್ಕಳೆಲ್ಲ ಬರ್ತಾರೆ. ಈ ಒಂದು ವಿಡಿಯೋನ ಮಾಡಲಿಕ್ಕೆ ಕಾರಣ ಏನಂದರೆ, ನನ್ನ ಮಗಳು 4 ವರ್ಷದ ಒಳಗಡೆನೆ ಈ ಫೊನೆಟಿಕ್ ಬೇಸ್ಡ್ ಅಂದರೆ ಕ್ಯಾಟ್, ರ್ಯಾಟ್, ಮ್ಯಾಟ್, ಸಿಟ್ ಈ ರೀತಿಯ ಪದಗಳನ್ನು ಬಹಳ ಸುಲಭವಾಗಿ ಓದ್ತಾ ಇದ್ಲು. ಆ ವಿಡಿಯೋನ ಹಾಕಿದಾಗ ನನಗೆ ಹಲವಾರು ಸ್ನೇಹಿತರು ಕೇಳಿದರು, ಇದು ಹೇಗೆ ಸಾಧ್ಯ ಆಯಿತು ಅಂತ. ಆಗ ನಾನು ಮೊದಲಿಂದಲೂ ಸಹ ನಲಿಕಲಿ ಬರುವ ಪೂರ್ವದಲ್ಲಿಯೂ ಸಹ ನನ್ನ ಮಕ್ಕಳಿಗೆ ನಾನು ಈ ಒಂದು ಮೆಥಡನ್ನೇ ಫಾಲೋ ಮಾಡ್ತಾ ಇದ್ದೆ. ಅದು ನನಗೆ ಬಹಳ ಸಕ್ಸಸ್ಸನ್ನು ತಂದುಕೊಟ್ಟಿತ್ತು. ಈಗ ನಲಿಕಲಿ ಬಂದ ಮೇಲೂ ಕೂಡ ನಾನು ನನ್ನದೇ ಆದಂಥ ತೇರಿಯಲ್ಲಿ ಮಕ್ಕಳಿಗೆ ಕಲಿಸ್ತಾ ಇರೋದ್ರಿಂದ ಯಾವ ಮಗು 1ನೇ ತರಗತಿಗೆ ಬರುವ ಪೂರ್ವದಲ್ಲಿ ABCDಯ ಕಲ್ಪನೆ ಇಲ್ಲದಿದ್ದರೂ ಸಹ ಅದು 1ನೇ ತರಗತಿಯ ಅಂತ್ಯದಲ್ಲಿ ಸುಲಭವಾಗಿ ಓದುವಂಥದ್ದು ಮತ್ತು ಯಾವುದೇ ಬಾಯ್ಹೆಡ್ ಸಿಸ್ಟಮ್ ಇಲ್ಲದೇ ಸ್ಪೆಲ್ಲಿಂಗ್ಗಳನ್ನು ಹೇಳುವಂಥದ್ದು ಎಲ್ಲ ನನ್ನ ಮಕ್ಕಳು ಮಾಡ್ತಾರೆ. ಅದಕ್ಕೆ ನಾನು ಮೊದಲು ಏನು ಮಾಡ್ತೇನೆ ಅಂದರೆ, ಮಕ್ಕಳು ಬಂದ ತಕ್ಷಣ ಈ ರೀತಿ ಈ ಕ್ಯಾಪಿಟಲ್ ABCD ಮತ್ತು ಸ್ಮಾಲ್ ABCDಯನ್ನು ಮಕ್ಕಳಿಗೆ ಎಟ್ ಎ ಟೈಮ್ ಪ್ರಾಕ್ಟೀಸ್ ಮಾಡ್ತೇನೆ. ಮೊದಲು ಕ್ಯಾಪಿಟಲ್ ABCD ಆನಂತರ ಸ್ಮಾಲ್, ಆ ರೀತಿ ನಾನು ಮಕ್ಕಳಿಗೆ ಕಲಿಸೋದಿಲ್ಲ. ಮೊದಲು ಕ್ಯಾಪಿಟಲ್ ಅಂದರೆ ನಾವೇನು ಆಡು ಭಾಷೆಯಲ್ಲಿ ದೊಡ್ಡ ABCD ಸಣ್ಣ ABCD ಅಂತೇಳಿ ಮಕ್ಕಳಿಗೆ ಹೇಳ್ತೇವೆ. ಆ ರೀತಿಯಲ್ಲಿ ABCDಯನ್ನು Z ತನಕ ಅವರಿಗೆ ಪರ್ಫೆಕ್ಟ್ ಮಾಡ್ತೇನೆ ಮೊದಲು. ಅಂದರೆ ಕೆಲವೊಂದು ಸ್ಟಾರ್ಟಿಂಗಲ್ಲಿ ನಾನು ಕೈ ಹಿಡಿದು ಕೂಡ ಯಾವ ರೀತಿ ಬರಿಬೇಕು ಅನ್ನೋದನ್ನು ಮಕ್ಕಳಿಗೆ ಕೈ ಹಿಡಿಸಿ ಬರೆಸ್ತೇನೆ. ಆನಂತರ ಅವರ ಪೇರೆಂಟ್ಸ್ ಮೂಲಕ ಅವ್ರನ್ನ ಪ್ರತಿದಿನ ಅವರಿಗೆ ಪ್ರಾಕ್ಟೀಸನ್ನು ಮಾಡಿಸುವ ಮೂಲಕ ಈ A to Z ತನಕ ಅವರಿಗೆ ಪರ್ಫೆಕ್ಟ್ ಮಾಡ್ಕೋಬೇಕು ಮೊದಲು. ಈಗ ABCDಯನ್ನು ಕೆಲವು ಮಕ್ಕಳು ಏನು ಮಾಡ್ತಾರೆ, 1-2 ದಿನದಲ್ಲೇ ಕಲಿಬಹುದು, ಅಥವಾ ಕೆಲವರು 1 ವಾರ ಅಥವಾ 1 ತಿಂಗಳು ಕೂಡ ತಗೊಳ್ಬೋದು, ತೊಂದರೆ ಇಲ್ಲ. A to Z ಮಾತ್ರ ಪರ್ಫೆಕ್ಟ್ ಆಗಬೇಕು, ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್. ಆ ನಂತರ ನಾನೇನು ಮಾಡ್ತೇನೆ ಅಂದರೆ, ಇಲ್ಲಿ ನೋಡಿ, ಈಗ A to Z ವರೆಗೆ ಅವರಿಗೆ ಆ ಫೊನೆಟಿಕ್ಸ್ ಅಂದರೆ ಈ ಸೌಂಡ್ಸ್ ಏನಿದೆ ಆ ಸೌಂಡ್ಸನ್ನು ಕಲಿಸ್ಕೊಳ್ತೇನೆ. ಅಂದರೆ ಈಗ ಅವ್ರಿಗೆ ಡೈಲಿ ಅವರಿಗೆ ABCDಯನ್ನೇ ಬರೆಸಬೇಕು. ಬರಿತಾ ಅವ್ರಿಗೆ ಸೌಂಡ್ಸನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಅವ್ರಿಗೆ ಬರೆಸಬೇಕು. ಒಮ್ಮೆ ಹೇಳಿಬಿಡ್ತೇನೆ, A B B C K D D E A F F G G H H I E Z Z K K L L M M N N O O P P Q Q R R S S T T U V W W again W X Sh Y Y Z Z. ಈ ರೀತಿಯಲ್ಲಿ ಈ ಮಕ್ಕಳಿಗೆ ಸೌಂಡ್ಸ್ ಅವ್ರು ಬೇಕಾದರೆ ಅವ್ರದ್ದೇ ಆದಂಥ ಟೈಮಿಂಗ್ಸನ್ನು ತಗೊಳ್ತಾರೆ ಇದಕ್ಕೆ. ಆದರೂ ಕೂಡ ಅಷ್ಟು ಸೌಂಡ್ಸನ್ನು ಈಗ ನಮ್ಮ ನಲಿಕಲಿಯಲ್ಲಿ 5 ಲೆಟರ್ಸ್ ಈ ರೀತಿಯಲ್ಲಿ ನಾವು ಸೌಂಡ್ಸ್ ಕಲಿಸ್ತಾ ಹೋಗ್ತೇವೆ. ಆದರೆ ನಾನೇನು ಮಾಡ್ತೇನೆ ಅಂದರೆ, ಅವರು ವೇಗವಾಗಿ ಕಲಿಬೇಕು ಅಂತಾದರೆ ಇದನ್ನು ಒಂದೇ ಸಲ ಅವರಿಗೆ ಸೌಂಡ್ಸನ್ನು ಪ್ರಾಕ್ಟೀಸ್ ಮಾಡಿಸ್ಬಿಡ್ತೇನೆ. ಆ ನಂತರ ಈ ರೀತಿಯಲ್ಲಿ ಒಂದೊಂದೇ ವರ್ಡ್ ಸಿಂಪಲ್, ಕ್ಯಾಟ್ ಖ ಆಟ್ ಕ್ಯಾಟ್, ಬ ಆಟ್ ಬ್ಯಾಟ್, ಈ ರೀತಿ ಒಂದೊಂದು ಸೌಂಡ್ಸ್ ಮೂಲಕ ಏನು ಮಾಡ್ತೇನೆ ಅವ್ರಿಗೆ ಕೇಳೋದು. ಇದನ್ನು ನಾವು ಮೊದಲು ಬರಿಬೇಕು, ಮೊದಲೇನು ಹೇಳಲ್ಲ ಅವರಿಗೆ. ಈಗ ಸಿ ಅಂದರೆ ಏನು ಬರ್ತದೆ ಅದಕ್ಕೆ ಸೌಂಡ್ ಅಂದರೆ ಕ ಅಂತ ಹೇಳ್ತಾರೆ ಮಕ್ಕಳು, A ಅಂತ ಹೇಳ್ತಾರೆ. ಟಿ ಟ ಅವಾಗ ಒಮ್ಮೆ ಹೇಳ್ಕೊಡೋದು, ಕ ಆಟ್ ಕ್ಯಾಟ್. ಆನಂತರ ಇಲ್ಲಿ ಎಷ್ಟು ಲೆಟರ್ಸ್ ಸಾಧ್ಯನೋ ಅದಷ್ಟು ಲೆಟರ್ಸನ್ನು ನಾವು ಹಾಕ್ತಾ ಹೋಗಬೇಕು. ಈಗ ಇಲ್ಲಿ ಸಿ ಬದಲಿಗೆ ಬ ಆಟ್ ಬ್ಯಾಟ್, ಮ ಆಟ್ ಮ್ಯಾಟ್, ರ ಆಟ್ ರ್ಯಾಟ್, ಸ ಆಟ್ ಸ್ಯಾಟ್. ಇದನ್ನು ಎಷ್ಟಂದರೆ ನನ್ನ ಮಗಳು ಕಂಪ್ಯೂಟರೆಲ್ಲ ಟೈಪ್ ಮಾಡ್ತಾರೆ ಅವಳಾಗೇನೆ. ಯಾಕೆಂದರೆ ಅದು ರೂಢಿ ಆಗಿಬಿಡ್ತದೆ ಅವರಿಗೆ, ತುಂಬ ಈಸಿ ಆಗ್ತದೆ ಅವರಿಗೆ. ನಂತರ ಬ ಇನ್, ಇದನ್ನು ಈಗ ಬರೆದ್ರೆ ಬ ಅಂದರೆ ಏನು, ಬಿ ಅಂದರೆ ಬ, ಐ ಅಂದರೆ ಇ ಅಂತ ಹೇಳ್ತಾರೆ, ಎನ್ ಅಂದರೆ ನ, ನಂತರ ಬ ಇನ್ ಬಿನ್. ಹಾಗೆ ಅವರಿಗೆ ಬೇರೆ ಬೇರೆ ಅಕ್ಷರವನ್ನು ಹಾಕೋ, ಸ ಇನ್ ಸಿನ್, ಪ ಇನ್ ಪಿನ್, ಫ ಇನ್ ಫಿನ್, ಬೇರೆ ಬೇರೆ ಎಫ್, ಈ ರೀತಿ 6 ಈ ರೀತಿ ಎಲ್ಲ ಬೇರೆ ಬೇರೆ ಇಲ್ಲಿ ಲೆಟರ್ಸನ್ನು ಮಾತ್ರ ನಾವು ಚೇಂಜ್ ಮಾಡ್ತಾ ಹೋಗ್ತೇವೆ. ಪ ಆಟ್ ಪಾಟ್, ಕ ಆಟ್ ಪಾಟ್, ಈ ರೀತಿ ನಾವು ಎಲ್ಲ ಅಕ್ಷರನೂ ಎಟ್ ಎ ಟೈಮ್ ಅಂದರೆ ಒಂದೇ ಸಮಯದಲ್ಲಿ ನಾವು ತೊಗೊಂಡು ಏನು ಮಾಡ್ಬೋದು, ಅವರಿಗೆ ಕಲಿಸಿದರೆ ತುಂಬ ಫಾಸ್ಟಾಗಿ ಅವರು ಓದ್ತಾರೆ. ಮತ್ತು ಸ್ಪೆಲ್ಲಿಂಗನ್ನು ಅವರು ಬೈಹೆಟ್ ಮಾಡಬೇಕಂತ ಇರೋದಿಲ್ಲ.
ಅವರೇ ಕೂಡ ಮಾಡ್ತಾ ಹೋಗ್ತಾರೆ. ಇದಿಷ್ಟನ್ನು ಈಗ ಸದ್ಯದಲ್ಲಿ ಈ ವಿಡಿಯೋದಲ್ಲಿ, ಮುಂದಿನ ದಿನದಲ್ಲಿ ಹೇಗೆ 1ನೇ ತರಗತಿಯಿಂದ ಮಕ್ಕಳಿಗೆ ಗ್ರಾಮರನ್ನು ನಾವು ಹೇಗೆ ಟಚ್ ಕೊಡ್ಬೋದು ಮಕ್ಕಳಿಗೆ ಅನ್ನೋದನ್ನು ನಾನೊಂದು ಎಕ್ಸಾಂಪಲ್ ಮೂಲಕ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ನಿಮಗೆ ಹಲವಾರು ಜನರಿಗೆ ಇದು ಉಪಯೋಗ ಆಗ್ಬೋದು. ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತೇನೆ.